ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪವಿತ್ರ, ಶಂಕರ ಆಸ್ಪತ್ರೆಯಲ್ಲಿ ಮನೋರೋಗ ತಜ್ಞೆ ಅಂದರೆ ಸೈಕ್ಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಮಸ್ಕಾರ, ನಾನು ರಕ್ಷತಾ ಅಂತ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸೈಕೋ ಆಂಕಾಲಜಿ ಅಂದರೆ ಏನು ಹಾಗೂ ಸೈಕೋ ಆಂಕಾಲಜಿಯಲ್ಲಿ ನಾವು ಶಂಕರ ಆಸ್ಪತ್ರೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಬೇಕು ಅಂತ ಅನ್ಕೋತಾ ಇದ್ದೀವಿ. ಸೊ ಮ್ಯಾಮ್, ನೀವು ನಮಗೆ ಹೇಳೋಕ್ಕಾಗತ್ತಾ ಸೈಕೋ ಆಂಕಾಲಜಿ ಅಂದರೆ ಏನು? ಇದನ್ನು ಅರ್ಥ ಮಾಡ್ಕೋಬೇಕು ಬೇರೆಯವರು, ಇದು ಅರ್ಥನೇ ಗೊತ್ತಿಲ್ಲ ಅಂತ ಇದ್ದಾಗ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಸೈಕೋ ಆಂಕಾಲಜಿ ಅಂದರೆ ಏನು ಅಂತ. ಸೈಕೋ ಆನ್ಕಾಲಜಿ ಅಂತ ನಾವು ಮಾತಾಡಿದಾಗ ಇದು ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಆರೈಕೆದಾರರಲ್ಲಿ ಕಾಣಿಸುವ ಅಥವಾ ಬದಲಾವಣೆಗಳು ಇಮೋಷ್ನಲಿ ಅಂದರೆ ಮಾನಸಿಕವಾಗಿ ಅಥವಾ ಸೈಕಲಾಜಿಕಲಿ ಏನೇನು ವ್ಯತ್ಯಾಸಗಳು ಬರುತ್ತೆ ಅದನ್ನು ನಾವು ಸೈಕೋ ಆನ್ಕಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಡ್ಕೋತೀವಿ. ಕೆಲವೊಮ್ಮೆ ನಾವು ದೈಹಿಕವಾಗಿ ನಮಗೆ ಕಾಣಿಸೋವಂಥ ರೋಗಗಳು ನಮಗೆ ಕಾಣುತ್ತೆ, ಆದರೆ ನಾವು ಮಾನಸಿಕವಾಗಿ ಏನೇನು ಅನುಭವಿಸ್ತಾ ಇದ್ದೀವಿ, ನಮಗೆ ಬೇಜಾರಾಗಿರ್ಬೋದು ಅಥವಾ ಯಾರತ್ತಾದರೂ ನಮ್ಮ ದುಃಖನ ಹೇಳ್ಕೊಳಕ್ಕಾಗದೇ ಇರ್ಬೋದು ಅಥವಾ ನಮ್ಮ ಮನೆಯವ್ರಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ ಅನ್ನಿಸ್ಬೋದು. ಈ ಥರ ನಾನಾ ರೀತಿ ಏನು ಭಾವನೆಗಳು ಬರುತ್ತೆ ಅದನ್ನು ನಾವು ರೋಗಿಗಳ ಜೊತೆ ವೈಯಕ್ತಿಕವಾಗಿ ಕೂತು ಅವರೊಟ್ಟಿಗೆ ಮಾತಾಡಿ ಇದರ ಬಗ್ಗೆ ಅವರಿಗೆ ನಾವು ತಿಳಿಸ್ಕೊಡ್ತೀವಿ. ಸೊ ಸೈಕೋ ಆನ್ಕಾಲಜಿ ಅಂದರೆ ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಆರೈಕೆದಾರರನ್ನು ನೋಡಿಕೊಳ್ಳುವಂಥ ಒಂದು ವಿಭಾಗ. ಈಗ ಸೈಕೋ ಆಂಕಾಲಜಿ ವಿಭಾಗದಲ್ಲಿ ನಾವು ಏನೇನು ಮಾಡ್ತೀವಿ ಅಂತ ಹೇಳಬೇಕು ಅಂತ ಆದರೆ, ಮೊದಲನೇದಾಗಿ ನಾವು IP ಪೇಷಂಟ್ಸ್ ಅಂದರೆ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳೋ ಅಂಥ ಪೇಷಂಟ್ಸಿಗೆ ಕೌನ್ಸಿಲಿಂಗ್ ಅಥವಾ ಥೆರಪಿ ಸೆಷನ್ಸ್ ಅಂತ ಮಾಡ್ತೀವಿ. ಈಗ ಇದನ್ನು ಚಿಕ್ಕದಾಗಿ ಹೇಳಬೇಕು ಅಂತ ಆದರೆ, ಈಗ ಮ್ಯಾಮ್ ಆಲ್ರೆಡಿ ನಿಮಗೆ ಹೇಳಿರೋ ರೀತಿಯಲ್ಲಿ ಅವರಿಗೆ ಭಾವನಾತ್ಮಕವಾಗಿ ಏನೇನು ಬದಲಾವಣೆಗಳಾಗ್ತಾ ಇದೆಯೋ ಅದಕ್ಕೆ ನಾವು ಸಹಾಯ ಮಾಡುವಂಥದ್ದು. ಯಾಕೆಂದರೆ ಕ್ಯಾನ್ಸರ್ ಅಂತ ಬಂದಿದ ತಕ್ಷಣ ಏನಾಗುತ್ತೆ, ಸುಮಾರು ದಿನಗಳು ಅಥವಾ ತಿಂಗಳುಗಟ್ಟಲೆ ಈ ಟ್ರೀಟ್ಮೆಂಟ್ ಹೋಗೋದ್ರಿಂದ ಏನೇನು ತೊಂದರೆಗಳಾಗತ್ತೆ, ಯಾವ್ಯಾವ ಮಟ್ಟದಲ್ಲಿ ಆ ತೊಂದರೆ ಆಗುತ್ತೆ ಅದಕ್ಕೆ ಸಹಾಯ ಮಾಡುವಂಥದ್ದು. ಇದು ಒಂದಾದರೆ, ಎರಡನೇದು ನಾವು ಈಗ OP ಬೇಸಿಸ್ ಅಂದರೆ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳಲ್ಲ ಅವರು, ಆದರೆ ಆಚೆಯಿಂದ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಬರೋ ಅಂಥವರಿಗೂ ನೋಡ್ತೀವಿ. ಅವರಿಗೆ ಯಾವ ರೀತಿಯಾದಂಥ ತೊಂದರೆಗಳಾಗ್ತಾ ಇದೆ ಆ ತೊಂದರೆಗಳಿಗೆ ಸಹಾಯ ಮಾಡುವಂಥದ್ದು. ಇದ್ರ ಜೊತೆಗೆ ನಾವು ತುಂಬಾ ಮುಖ್ಯವಾಗಿ ಬೆಂಬಲ ಗುಂಪು ಸಭೆ ಅಂದರೆ ಸಪೋರ್ಟ್ ಗ್ರೂಪ್ ಮೀಟಿಂಗ್ಸ್ ಅನ್ನುವಂಥದ್ದನ್ನು ಮಾಡ್ತೀವಿ. ಈಗ ನಮ್ಮಲ್ಲಿ ಇರುವಂಥದ್ದು ಕೇರ್ ಗಿವರ್ಸ್ ಸಪೋರ್ಟ್ ಗ್ರೂಪ್ ಅಂದರೆ ಆರೈಕೆದಾರರಿಗೆ ಯಾರ್ಯಾರು ಪೇಷಂಟ್ನ ನೋಡ್ಕೋತಾ ಇರ್ತಾರೆ ಅವರಿಗೆ ಮಾಡುವಂಥ ಸಪೋರ್ಟ್ ಗ್ರೂಪ್ ಒಂದು. ಎರಡನೇದು ಕೀಮೋ ಸಪೋರ್ಟ್ ಗ್ರೂಪ್ ಅಂತ, ಕೀಮೋ ಯಾರ್ಯಾರು ತಗೋತಾ ಇರ್ತಾರೆ ಆ ಪೇಷಂಟ್ಸ್ಗಳಿಗೆ ಅಂತ ನಾವು ಅವರಿಗೆ ಯಾವ್ಯಾವ ತೊಂದರೆಗಳಾಗತ್ತೆ, ಏನು ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಒಂದು ಗುಂಪಿಟ್ಕೋತೀವಿ. ಮೂರನೇದು ನಾವು ಮಾಡೋವಂಥದ್ದು ಸ್ಟೋಮಾ ಸಪೋರ್ಟ್ ಗ್ರೂಪ್ ಅಂತ. ಈ ಸ್ಟೋಮಾ ಸಪೋರ್ಟ್ ಗ್ರೂಪಲ್ಲಿ ಏನು ಮಾಡ್ತೀವಿ, ಕೊಲೆಸ್ಟಮಿ ಬ್ಯಾಗ್ಸ್ ಯಾವ ಪೇಷಂಟ್ಸಿಗಿರುತ್ತೆ ಅವರಿಗೆ ಯಾವ್ಯಾವ ರೀತಿ ತೊಂದರೆಗಳಾಗತ್ತೆ, ಅದಕ್ಕೆ ಏನು ಮಾಡಬಹುದು ಅವರು ಅಥವಾ ಅವರ ಕುಟುಂಬದವರು ಹೇಗೆ ಸಹಾಯ ಮಾಡ್ಬೋದು ಅದನ್ನು ಒಂದು ನೋಡ್ಕೋತೀವಿ. ಇನ್ನೊಂದು ನಮ್ಮಲ್ಲಿ ಇರುವಂಥದ್ದು ಬ್ರೆಸ್ಟ್ ಸಪೋರ್ಟ್ ಗ್ರೂಪ್ ಅಂತ. ಇದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರುವಂಥ ಪೇಷಂಟ್ಸಿಗೆ ಅವರ ಕುಟುಂಬದವರಿಗೆ ಯಾವುದೇ ಹಂತದಲ್ಲಿದ್ರೂ ಅವರಿಗೆ ಅಂತ ನಾವು ಸಹಾಯ ಮಾಡೋದಕ್ಕಿರುವಂಥದ್ದು. ಇಷ್ಟು ಸಪೋರ್ಟ್ ಗ್ರೂಪ್ ಮೀಟಿಂಗ್ಸ್ನ, ಬೆಂಬಲ ಗುಂಪು ಸಭೆಗಳನ್ನ ನಾವೀಗ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ನಮ್ಮ ಕನ್ಸಲ್ಟೇಷನ್ ರೂಮ್ಗಳಲ್ಲಿ ಅವರಿಗೆ ಥೆರಪಿ ಸೆಷನ್ಸ್ನ ಮಾಡ್ತೀವಿ. ಒಬ್ಬರಿಗೆ, ಪೇಷಂಟ್ ಒಬ್ಬರಿಗೆ ಇರಬಹುದು ಅಥವಾ ಅವ್ರ ಕುಟುಂಬದವರಿಗೆ, ಆರೈಕೆ ಮಾಡ್ತಾ ಇರೋರಿಗಿರ್ಬೋದು ಅಥವಾ ಕುಟುಂಬದಲ್ಲೇ ತೊಂದರೆ ಆಗ್ತಾ ಇದೆ ಅವರೆಲ್ಲರಿಗೂ ಅಡ್ಜಸ್ಟ್ ಆಗೋಕ್ಕೆ ಅಂದರೆ ಒಡನಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಇದ್ದಾಗ ಅವರಿಗೂ ಸಹಾಯ ಮಾಡೋದಕ್ಕೆ ಫ್ಯಾಮಿಲಿ ಸೆಷನ್ಸ್ ಅಂತ ಮಾಡ್ತೀವಿ. ಸೊ ಇದು ನಿಮ್ಮೆಲ್ಲರಿಗೂ ಒಂದು ಓವರ್ವ್ಯೂ ಅನ್ನೋ ಹಾಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇರೋವಂಥ ಕೆಲಸಗಳು. ಬೆಂಬಲ ಗುಂಪುಗಳ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಯೋಗ ತರಬೇತಿಗಳು ಕೂಡ ನಡೆಯುತ್ತೆ. ನಂದಿನಿ ಅಂತ ಅವರು ಯೋಗ ಥೆರಪಿಸ್ಟ್ ಬರ್ತಾರೆ. ಅವರು ಎಲ್ಲ ಪೇಷಂಟಿಗೆ ಮತ್ತು ಅವರ ಆರೈಕೆದಾರರಿಗೆ ಪ್ರಾಣಾಯಾಮ ಆಗಿರ್ಬೋದು ಅಥವಾ ಸಿಂಪಲ್ ಆಸನಗಳಾಗಿರ್ಬೋದು ಇದೆಲ್ಲನ ತಿಳಿಸ್ಕೊಡ್ತಾರೆ. ಇದರ ಜೊತೆಗೆ ಸನಕ್ ಮತ್ತು ಸೌಮ್ಯ ಅಂತ ನಮ್ಮ ಮ್ಯೂಸಿಕ್ ಥೆರಪಿಸ್ಟ್ಗಳು ಬರ್ತಾರೆ. ಅವರು ಪ್ರತಿ ತಿಂಗಳಿಗೆ ಒಮ್ಮೆ ಸಪೋರ್ಟ್ ಗ್ರೂಪ್ ಅಂತ ನಾವು ನಡೆಸ್ತೀವಿ. ಇದು ಮತ್ತೆ ರೋಗಿಗಳಿಗೆ ಮತ್ತು ಆರೈಕೆದಾರರಿಗೂ ಕೂಡ ಅಟೆಂಡ್ ಮಾಡ್ಬೋದು ಅಥವಾ ಬಂದು ಈ ಗುಂಪಿನಲ್ಲಿ ಅವ್ರು ಭಾಗವಹಿಸ್ಬೋದು. ಜೊತೆಗೆ ನಮ್ಮಲ್ಲಿ ತಿಂಗಳಿಗೊಮ್ಮೆ ವಿದ್ವಾಂಸರುಗಳಿಂದ ಕಚೇರಿಗಳು ಕೂಡ ನಡೆಸ್ತೀವಿ. ಮ್ಯಾಮ್, ಈಗ ನಾವು ಡಿಪಾರ್ಟ್ಮೆಂಟಲ್ಲಿ ನಾವೇನು ಮಾತಾಡ್ತೀವಿ ಅಥವಾ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಇರೋವಂಥ ಮೊದಲನೇ ಪ್ರಶ್ನೆ ಏನಂದರೆ, ಸೈಕಿಯಾಟ್ರಿಸ್ಟ್, ಸೈಕಾಲಜಿಸ್ಟ್
ಒಂದೇ ಥರನಾ, ಅವರಿಬ್ರೂ ಡಾಕ್ಟರ್ಸಾ ಅಥವಾ ಅವರಿಬ್ರೂ ಮಾತ್ರೆ ಕೊಡೋ ಅಂಥವ್ರಾ ಅಂತ, ಇದಕ್ಕೆ ನೀವೇನು ಹೇಳಬೇಕು ಅಂತ ಅಂತೀರಾ? ಇದು ಒಳ್ಳೆ ಪ್ರಶ್ನೆ. ಸೈಕಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಇಬ್ಬರೂ ಕೂಡ ಮನೋರೋಗ ತಜ್ಞಗಳೇ. ಮನೋರೋಗದ ಒಂದು ವಿಷಯನೇ ಇಬ್ಬರೂ ನೋಡ್ಕೊಳ್ಳೋ ಅಂಥದ್ದು. ಆದರೆ ಸೈಕ್ಯಾಟ್ರಿಸ್ಟ್ ಅಂತ ಬಂದಾಗ ಅವರಿಗೆ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋ ಕಾರಣ ಅವರು ಮಾತ್ರೆ ಹಾಗೂ ಅದರ ಇನ್ವಾಲ್ವ್ಮೆಂಟ್ ಏನಿರುತ್ತೆ, ಮಾತ್ರೆ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಅಥವಾ ಮಾತ್ರೆ ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋ ಒಂದು ಡಿಸಿಷನ್ ಸೈಕ್ಯಾಟ್ರಿಸ್ಟ್ ಮಾಡ್ತಾರೆ. ಹಾಗೆ ಸೈಕಾಲಜಿಸ್ಟ್ಗಳು ಡಿಗ್ರಿ ಬ್ಯಾಕ್ಗ್ರೌಂಡ್ ಇದ್ದು ಅವರು ಹ್ಯೂಮನ್ ಬಿಹೇವಿಯರ್ ಅಥವಾ ಹ್ಯೂಮನ್ ಸೈಕಾಲಜಿ ಬಗ್ಗೆ ಡೀಟೇಲ್ ಆಗಿ ಅವರ ಮೈಂಡ್ ಆ್ಯಂಡ್ ಬಿಹೇವಿಯರ್ ಬಗ್ಗೆ ಕೆಲಸ ಮಾಡೋದ್ರಿಂದ ಅವರು ಥೆರಪಿ ಮತ್ತು ಅವರ ಸ್ವಭಾವದ ಆಧಾರದ ಮೇಲೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಅವರು ಬಿಹೇವಿಯರಲ್ ಚೇಂಜಸ್ ಹೇಗೆ ಮಾಡ್ಕೋಬೇಕು ಅನ್ನೋ ರೀತಿ ಜಾಸ್ತಿ ಅವ್ರಿಗೆ ತಿಳುವಳಿಕೆ ಇರೋದ್ರಿಂದ ಅವರು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಾರೆ. ಬಟ್ ಐಡಿಯಲ್ ಆಗಿ ಇಬ್ಬರೂ ನೋಡಬೇಕಾಗತ್ತೆ. ಯಾಕಂದರೆ ಫಸ್ಟು ಸೈಕಾಲಜಿಸ್ಟ್ನ ಭೇಟಿ ಮಾಡಿ ಅವ್ರ ಹತ್ರ ಅವರೆಲ್ಲ ಹಿಸ್ಟ್ರಿ ತೊಗೊಂಡ ನಂತರ ಒಂದು ಸೈಕ್ಯಾಟ್ರಿಸ್ಟ್ ನೋಡಿದ್ರೆ ಅವ್ರಿಗೆ ಪೂರ್ತಿ ಹೋಲಿಸ್ಟಿಕ್ ಏನು ಅಪ್ರೋಚ್ ಇರುತ್ತೆ ಅದು ಖಂಡಿತ ಸಿಗತ್ತೆ. ಓಕೆ, ನಾವು ಸಾಧಾರಣ ರೋಗಿಗಳನ್ನ ನೋಡ್ತಾ ಇರ್ತೀವಲ್ವಾ. ಸೊ ನೀವು ಈಗ ನೋಡಿರೋ ರೋಗಿಗಳಲ್ಲಿ ಮುಖ್ಯವಾದ ಸಿಂಪ್ಟಮ್ಸ್ ಸೈಕೋ ಆನ್ಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾರನ್ನಾದರೂ ಭೇಟಿ ಮಾಡಬೇಕಂದ್ರೆ ಏನೇನಿರ್ಬೋದು? ಇದು ಇಡೀ ಜರ್ನಿಯಲ್ಲೇ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಈಗ ಉದಾಹರಣೆಗೆ ಇವತ್ತಷ್ಟೇ ಬಂದಿದ್ದಾರೆ, ಇವತ್ತಷ್ಟೇ ಅವರಿಗೆ ಗೊತ್ತಾಗಿದೆ ನನಗೆ ಯಾವುದೋ ಒಂದು ರೀತಿಯಾದಂಥ ಕ್ಯಾನ್ಸರ್ ಇದೆ ಅಂತ. ನಮ್ಮ ಇಂಟರ್ವೆನ್ಷನ್ ಅಲ್ಲಿಂದ ಶುರುವಾಗತ್ತೆ. ಯಾಕೆಂದರೆ ಭಯ ಇರ್ಬೋದು, ಆತಂಕ ಇರ್ಬೋದು, ಮುಂದೆ ಏನಾಗತ್ತೆ, ಹೇಗೆ ಇದು ಗುಣ ಆಗತ್ತಾ, ಟ್ರೀಟ್ಮೆಂಟ್ ಯಾವ ರೀತಿ ಅನ್ನೋವಂಥ ಪ್ರಶ್ನೆಗಳು. ಆ ಕನ್ಫ್ಯೂಷನ್ ಅಂತ ನಾವೇನಂತೀವಿ ಅದು ಮೊದಲನೇ ದಿನದಿಂದ ಶುರುವಾಗೋದ್ರಿಂದ ನಾವು ಅಲ್ಲಿಂದ ಪೇಷಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಶುರು ಮಾಡ್ತೀವಿ. ಇದ್ರ ಜೊತೆಗೆ ಪ್ರತಿ ಹಂತದಲ್ಲೂ ಅಂದರೆ ಅವರು ಕನ್ಸಲ್ಟೇಷನಿಗೆ ಬರೋದು ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗೂ ನಾವು ಅವ್ರನ್ನ ನೋಡ್ತೀವಿ. ಕೀಮೋ ಅಲ್ಲಿದ್ದಾಗ ಕೀಮೋಲ್ಲಿ ಆಗೋದು, ಕೀಮೋ ಯಾವ ರೀತಿ ಇರುತ್ತೆ ಅಥವಾ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅವ್ರು ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಈ ಎಲ್ಲದರ ಬಗ್ಗೆ ಮಾತಾಡೋದಿರ್ಬೋದು. ಅಥವಾ ಸರ್ಜರಿ ಅಂದರೆ ಯಾವ ರೀತಿ ಇರಬಹುದು, ಏನು ಸರ್ಜರಿ ಆಗುತ್ತೆ, ಅವರು ಈಗ ಅವರ ಪ್ರೈಮರಿ ಡಾಕ್ಟರ್ಸ್ ಅಂತ ಯಾರು ಇರ್ತಾರೆ ಅವರಿಂದ ಅವ್ರ ಹತ್ರ ಮಾತಾಡಿ ಬಂದಮೇಲೆ ಅವ್ರಿಗೇನು ಇನ್ಫಾರ್ಮೇಷನ್ ಅಲ್ಲಿ ಸಿಕ್ಕಿರುತ್ತೆ ಅದಕ್ಕೆ ನಾವು ಆ್ಯಡ್ ಮಾಡೋ ರೀತಿಯಾಗಿ ಇದನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಈ ಎಲ್ಲ ಹಂತದಲ್ಲೂ ನಾವು ಮುಖ್ಯವಾಗಿ ಯಾವುದನ್ನು ನೋಡ್ತೀವಿ ಅಂತ ಆದರೆ ಭಾವನೆಗಳು. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಭಾವನೆಗಳು ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈ ಭಾವನೆಗಳನ್ನು ಹೇಗೆ ಅವರು ಹ್ಯಾಂಡಲ್ ಮಾಡೋ ರೀತಿಯಾಗಿ ಅಥವಾ ಅವರಿಗೆ ಅದು ಹೇಗೆ ಸುಲಭ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇದು ಸರ್ಜರಿ ಆದಮೇಲೆ ಸರ್ಜರಿ ರಿಕವರಿ ಅಂತ ನಾವೇನಂತೀವಿ ಆ ಸಮಯದಲ್ಲೂ ಅವ್ರಿಗೆ ಸಹಾಯ ಮಾಡಬೇಕಾಗತ್ತೆ. ಜೊತೆಗೆ ರೇಡಿಯೋಥೆರಪಿ ಶುರುವಾದಾಗ ರೇಡಿಯೋಥೆರಪಿ ಹೇಗೆ ಆ ಸಮಯದಲ್ಲಿ ಅವ್ರಿಗೆ ಆಗೋವಂಥ ತೊಂದರೆಗಳಿಗೆ ಅಥವಾ ನಾವು ಸ್ಟ್ರೆಸ್ ಅಂತ ಏನಂತೀವಿ ಈ ಒತ್ತಡಕ್ಕೆ ಅವರಿಗೆ ಯಾವ ರೀತಿಯಾದಂಥ ಸಹಾಯ ಮಾಡ್ಬೋದು ಅಥವಾ ಚಿಕ್ಕದಾಗಿ ಡಿಸ್ಟ್ರಾಕ್ಟಿವ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ಕೊಡ್ಬೋದು, ಈ ವಿಚಾರಗಳಿಗೆ ಸಹಾಯ ಮಾಡ್ತೀವಿ. ಒಂದು ನಾವೇನು ನೆನ್ಪಿಟ್ಕೋಬೇಕು ಅಂತ ಆದರೆ ಈ ಹಂತದಲ್ಲಿ ಮಾತ್ರ ಅವರು ಸೈಕೋ ಆಂಕಾಲಜಿ ಸಹಾಯ ತಗೋಬೇಕಂತ ಇಲ್ಲ. ಅವರ ಟ್ರೀಟ್ಮೆಂಟ್ ರೇಡಿಯೋಥೆರಪಿಗೆ ಮುಗೀತು ಅಥವಾ ಅವ್ರದ್ದು ಈಗ ಬರೀ ಫಾಲೋ ಅಪ್ ಇದೆ ಅಂತ ಮಟ್ಟಕ್ಕೆ ನಮ್ಮ ಇಂಟರ್ವೆನ್ಷನ್ಸ್ ಮುಗೀತು ಅಂತ ಇಲ್ಲ. ಅವರ ಟ್ರೀಟ್ಮೆಂಟ್ ಮುಗಿದ ಮೇಲೂ ಅವ್ರು ವಾಪಸ್ ಬಂದು ನಮ್ಮ ಹತ್ರ ಯಾವ ರೀತಿಯಾದಂಥ ಸಹಾಯ ಬೇಕು ಅಂತ ಅನಿಸುತ್ತೆ ಅದನ್ನು ತಗೋಬೋದು. ಯಾಕೆಂದರೆ ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಸಿಂಪ್ಟಮ್ ಅನ್ನೋದಕ್ಕಿಂತ ಅವರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ, ಅವ್ರ ಭಾವನೆಗಳು ಏನಿದೆ ಆ ಭಾವನೆಗಳಿಗೆ ಅವರು ಸುಲಭವಾಗಿ ರೆಸ್ಪಾಂಡ್ ಮಾಡೋ ರೀತಿಯಾಗಿ ನೋಡ್ಕೋತೀವಿ. ಮ್ಯಾಮ್, ನಾನೀಗ ಹೇಳ್ದಂಗೆ ಸೈಕೋ ಆಂಕಾಲಜಿಗೆ ಯಾಕೆ ಬರಬೇಕು ಅಥವಾ ಯಾವಾಗ ಬರಬೇಕು, ನಾವು ಹೇಗೆ ಮಾಡ್ತೀವಿ ಅಂತ ನಾನು ಹೇಳಿದೆ. ನಾನು ನಿಮ್ಮಿಂದ ಏನು ಕೇಳ್ತಾ ಇದ್ದೀನಿ ಅಂತ ಆದರೆ ಈಗ ಸೈಕೋ ಆಂಕಾಲಜಿಗೆ ಎಲ್ಲರೂ ಬರಲೇಬೇಕಾ? ಈಗ ಬರೋ ಪ್ರತಿ ಪೇಷಂಟೂ ಸೈಕೋ ಆಂಕಾಲಜಿಯಲ್ಲಿ ಕನ್ಸಲ್ಟೇಷನ್ ತೊಗೊಳ್ಳೇಬೇಕಾ ಅಥವಾ ಯಾವುದಾದ್ರೂ ಪೇಷಂಟ್ ತೊಗೊಳ್ಳದೇ ಇರಬಹುದಾ? ಆಗ ಏನಾದರೂ ತೊಂದರೆ ಆಗತ್ತಾ? ಸಾಧಾರಣವಾಗಿ ನಮ್ಮಲ್ಲಿ ನಾವು ಹೇಳೋದು ಪ್ರತಿ ಒಂದು ಪೇಷಂಟ್ ಯಾವುದೇ ಹಂತದಲ್ಲಾದರೂ ಬಂದು ನಮ್ಮನ್ನ ಭೇಟಿ ಮಾಡಿದ್ರೆ ನಮಗೆ ಅವರ ಮನಸ್ಥಿತಿ ಅರ್ಥ ಆಗುತ್ತೆ. ಅವ್ರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದು ಅಥವಾ ಅವ್ರಿಗೆ ಮುಂದೆ ಸಹಾಯ ಬೇಕಾಗತ್ತಾ ಅಥವಾ ಅದ್ರ ಬಗ್ಗೆ ನಾವಿನ್ನೂ ತಡೆದು ಆಮೇಲೆ ಅವ್ರನ್ನ ನೋಡ್ಬೋದಾ ಅನ್ನೋ ಒಂದು ಓವರ್ವ್ಯೂ ನಮಗೆ ಸಿಗತ್ತೆ. ಸೊ ಐಡಿಯಲ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಎಲ್ಲ ಪೇಷಂಟ್ ಅಟ್ಲೀಸ್ಟ್ ಒಂದು ಸಮಯದಲ್ಲಿ ಬಂದು ನೋಡೋದು ತುಂಬ ಉತ್ತಮ.
ನೋಡಿಲ್ಲ ಅನ್ನೋದ್ರಿಂದನೂ ಏನು ತೊಂದರೆ ಆಗೋದಿಲ್ಲ. ಆದರೆ ಅವ್ರ ಭಾವನಾತ್ಮಕ ಬದಲಾವಣೆಗಳು ಅವ್ರಿಗೆ ತಿಳಿದೇ ಇರೋ ಕಾರಣ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಸೊ ನಾವು ಹೇಳೋ ಪ್ರಕಾರ ಒಮ್ಮೆ ನಮ್ಮ ಹತ್ರ ಬಂದು ಭೇಟಿ ಮಾಡಿ, ನಿಮ್ಮ ಮನಸ್ಥಿತಿ ನಾವು ಅರ್ಥ ಮಾಡಿಕೊಂಡು ನಿಮಗೆ ಸಹಾಯ ಬೇಕಾದಲ್ಲಿ ಮಾಡ್ತೀವಿ, ಇಲ್ಲಾಂದರೆ ನಾವೇನು ನಿಮಗೆ ಅಷ್ಟು ಇಂಟರ್ವೆನ್ಷನ್ ಮಾಡೋದಕ್ಕೆ ಹೋಗಲ್ಲ.